ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ. ಫ್ರೆಂಡ್ಸ್, ಏನು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಲು ಅಪ್ಲಿಕೇಶನ್ ಬಿಟ್ಟಿದ್ದಾರೋ, ಅಪ್ಲಿಕೇಶನ್ ಆಗಿರುವಾಗ ಏನಾದರೂ ಅಪ್ಲಿಕೇಶನ್ನಲ್ಲಿ ಮಿಸ್ಮ್ಯಾಚ್ ಆಗಿ ನಿಮ್ಮ ಡಾಕ್ಯುಮೆಂಟ್ಸ್ ತಪ್ಪಾಗಿ ನೀವು ಆ್ಯಡ್ ಮಾಡಿದ್ದಾರೆ, ಅದನ್ನು ಎಡಿಟ್ ಮಾಡಿಕೊಳ್ಳಲು ಇವಾಗ ಆಪ್ಷನ್ ಬಿಟ್ಟಿದ್ದಾರೆ. ಯಾವ ರೀತಿ ಎಡಿಟ್ ಮಾಡಬೇಕು ಮತ್ತು ಏನು ಮಾಡಬೇಕು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್, ಓಕೆನಾ. ಮೊದಲನೇದಾಗಿ ನಿಮ್ಮ ಕ್ರೋಮ್ ಬ್ರೌಸರ್ನಲ್ಲಿ KEA ವೆಬ್ಸೈಟನ್ನು ಓಪನ್ ಮಾಡಿಕೊಂಡು ನೇಮಕಾತಿ ಮೇಲೆ ಕ್ಲಿಕ್ ಮಾಡಿಕೊಂಡು ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ 2026 ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಗ್ರಾಮ ಆಡಳಿತಾಧಿಕಾರಿ ಅರ್ಜಿ ಲಿಂಕ್ 11/7/2026 ಅಂತೈತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಯೂಸರ್ ನೇಮು ಮತ್ತು 4 ಡಿಜಿಟ್ ನಂಬರನ್ನು ಕೇಳುತ್ತೆ. ಇದಾಗ್ಬಿಟ್ಟು OTP ಮೇಲೆ ಸೆಂಡ್ ಮಾಡಿದ್ರೆ OTP SMS ಮತ್ತು ವಾಟ್ಸಪ್ ಮತ್ತು ಇಮೇಲ್ಗೆ ಕೇಳುತ್ತೆ. ನೀವು SMS-ಗೆ ಕೊಟ್ಕೊಂಡು OTP-ಯನ್ನು ಎಂಟರ್ ಮಾಡಿ, ಕ್ಯಾಪ್ಚರ್ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕೊಟ್ಟರೆ ನೀವು ಪ್ರೊಫೈಲ್ ಮೂಲಕ ಲಾಗಿನ್ ಆಗ್ತೀರಾ, ಓಕೆನಾ. ಈ ರೀತಿ ಮಾಡಿ ಫ್ರೆಂಡ್ಸ್. ನಾನು ಲಾಗಿನ್ ಆಗಿಬಿಟ್ಟು ನೆಕ್ಸ್ಟ್ ಪೇಜಲ್ಲಿ ಬರ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿಬಿಟ್ಟು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಓಕೆನಾ. ಈಗ ಪ್ರೊಫೈಲ್ ಈ ರೀತಿ ಬರುತ್ತೆ. ಇಲ್ಲಿ ನೋಡಿ, ನಾನು ಪೇಮೆಂಟ್ ಎಲ್ಲ ಕಟ್ಬಿಟ್ಟಿದ್ದೀನಿ. ಈಗ ಎಡಿಟ್ ಆಪ್ಷನ್ ಬೇಕು. ಯಾವ ರೀತಿ ಮಾಡ್ಬೇಕು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಡ್ಯಾಶ್ಬೋರ್ಡ್, ಪ್ರೊಫೈಲ್, ಪೇಮೆಂಟ್ ಡೀಟೇಲ್ಸ್ ಮತ್ತು ಅದ್ರ ಕೆಳಗಡೆ ರಿಪೋರ್ಟ್ಸ್ ಸೆಂಟರ್ ಅಂತೈತೆ. ಅದ್ರ ಕೆಳಗಡೆ ಇಲ್ಲಿ ಬಂದು ರೈಸ್ ಅನ್ಫ್ರೀಸ್ ರಿಕ್ವೆಸ್ಟ್ ಅಂತೈತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಎಲ್ಲೋ ಕಲರ್ ಒಂದು ಅನ್ಫ್ರೀಸ್ ರಿಕ್ವೆಸ್ಟ್ ಅಂತಿರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಕೊಟ್ಟರೆ ಏನು ನಿಮ್ಮ ಎಡಿಟ್ ಆಪ್ಷನ್ ಮಾಡ್ಕೊಬೇಕು ಅಂದ್ಬಿಟ್ಟು ಅದರಲ್ಲಿ ಕೇಳುತ್ತೆ ಇಶ್ಯೂ ಬಗ್ಗೆ. ಅದನ್ನು ಟೈಪ್ ಮಾಡಿ ನೀವು ಸಬ್ಮಿಟ್ ಮಾಡಿದ್ರೆ 24 ಗಂಟೆಗಳಲ್ಲಿ ಅದು ಅಪ್ರೂವಲ್ ಆಗಿ ನಿಮಗೆ ಎಡಿಟ್ ಆಪ್ಷನ್ ಓಪನ್ ಆಗುತ್ತೆ ಫ್ರೆಂಡ್ಸ್, ಓಕೆನಾ. ಆಗ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಏನು ಬೇಕಾದರೂ ಎಡಿಟ್ ಮಾಡ್ಕೊಬೋದು. ಅಂದರೆ ನಿಮ್ಮ ಫಾದರ್ ನೇಮು, RD ನಂಬರು, ಫೋಟೋ, ಸಿಗ್ನೇಚರ್, ಆಮೇಲೆ SSLC ಡೀಟೇಲ್ಸ್, ಸೆಕೆಂಡ್ PUC ಡೀಟೇಲ್ಸ್, ಡಿಗ್ರಿ ಡೀಟೇಲ್ಸ್ ಏನೇನು ಹಾಕಿದ್ರೆ ಇದೆಲ್ಲ ನೀವು ಎಡಿಟ್ ಆಪ್ಷನ್ ಮಾಡ್ಕೊಬೋದು, ಓಕೆನಾ. ಎಡಿಟ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಬ್ಮಿಟ್ ಆಗುತ್ತೆ, ಫೈನಲ್ ಸಬ್ಮಿಟ್ ಆಗುತ್ತೆ ಫ್ರೆಂಡ್ಸ್, ಓಕೆನಾ. ಇದು ಒಂದೇ ಬಾರಿ ಎಡಿಟ್ ಮಾಡೋಕ್ಕಾಗೋದು. ಈ ರೀತಿ ನೀವು ಮಾಡಿ ಫ್ರೆಂಡ್ಸ್. ಏನಂದರೆ ಇನ್ನೊಂದು ಸರಿ ಹೇಳ್ತೀನಿ ನೋಡಿ, ರೈಸ್ ಅನ್ಫ್ರೀಸ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಎಲ್ಲೋ ಕಲರ್ ಒಂದು ರೈಸ್ ಅನ್ಫ್ರೀಸ್ ರಿಕ್ವೆಸ್ಟ್ ಅಂದ್ಬಿಟ್ಟು ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಏನು ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ರೋ ಅದನ್ನು ಇಲ್ಲಿ ಟೈಪ್ ಮಾಡಿ ಅವರಿಗೆ ರಿಕ್ವೆಸ್ಟ್ ಕಳಿಸ್ಬೇಕು ಫ್ರೆಂಡ್ಸ್. ರಿಕ್ವೆಸ್ಟ್ ಕಳಿಸಿದ 24 ಅವರಲ್ಲಿ ಅವರು ಅಕ್ಸೆಪ್ಟ್ ಮಾಡಿ ನಮಗೆ ಎಡಿಟ್ ಆಪ್ಷನ್ ಎನೇಬಲ್ ಮಾಡ್ತಾರೆ ಫ್ರೆಂಡ್ಸ್. ಈ ರೀತಿ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂದ್ಕೊಂಡಿರ್ತೀನಿ. ಯಾರ್ಯಾರು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಅರ್ಜಿ ಹಾಕಿದ್ದಾರೋ ಅವರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ ಫ್ರೆಂಡ್ಸ್. ಯಾರ್ಯಾರು ಎಡಿಟ್ ಆಪ್ಷನ್ ಬಿಟ್ಟಿದ್ದಾರೋ ಇಲ್ಲ ಅಂದ್ಬಿಟ್ಟು ನಾವು ವೆಯ್ಟ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ತಿಳಿಸಿ ಫ್ರೆಂಡ್ಸ್ ಬೇಗ. ಈ ವಿಡಿಯೋ ನಿಮಗೆ ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.